ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಾದಂತಹ ಅಟ್ಯಾಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯನವರು ಅಗ್ರೆಸಿವ್ ಆಗಿ ರಿಯಾಕ್ಷನ್ ಕೊಡ್ತಾರೆ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಆದರೆ ಅಗ್ರೆಸಿವ್ ಆಗಿ ರಿಯಾಕ್ಷನ್ ಕೊಡಲಿಲ್ಲ. ಅವರ ಮಾನಸಿಕ ಸ್ಥಿತಿ ಕೆಟ್ಟೋಗಿದೆ ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಮುಸ್ಲಿಂ ವೋಟಿನ ಬಗ್ಗೆ ಚಿಂತನೆ ಮಾಡುವುದು ದುರಾದೃಷ್ಟಕರ. ಸಿಎಂ ವಿರುದ್ಧ ಹಿಂಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿ ನಡೆಸಿದ್ದಾರೆ. ಸತ್ತವರು ಸತ್ರು ಅಂತಂದ್ರೆ ಹೆಂಗೆ ಹೀಗಂತ ಸಿಎಂ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಜೊತೆಗೆ ಅಮೆರಿಕ ಸೇರಿದಂತೆ ಅನೇಕ ದೇಶಗಳು ಇದನ್ನ ಖಂಡಿಸ್ತಾ ಇವೆ. ಆದರೆ ಸಿದ್ದರಾಮಯ್ಯನವರು ಮಾತ್ರ ವೋಟ್ ಕೊಟ್ಟರೆ ಸಾಕು ಅನ್ನೋ ಮನಸ್ಥಿತಿಗೆ ಬಂದಂತೆ ಕಾಣಿಸ್ತಾ ಇದೆ. ಅಕಸ್ಮಾತ್ ಏನಾದರೂ ಅವರ ಮನೆಯವರು ಅಲ್ಲೇ ಇದ್ದಿದ್ರೆ ಹಿಂಗೆ ಹೇಳ್ತಾ ಇದ್ರ ಅವರು, ಹಾಗಾದ್ರೆ ಸತ್ತವರ ಮನೆ ಬಾಗಿಲಿಗೆ ಯಾಕೆ ಹೋಗಿದ್ರಿ ನೀವು ಹೀಗಂತ ಸಿಎಂ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯನವರು ಅವರ ಮಾನಸಿಕ ಸ್ಥಿತಿ ಪೂರ್ತಿಯಾಗಿ ಮುಸ್ಲಿಮರ ವೋಟ್ ಬಗ್ಗೆನೇ ಯೋಚನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ದುರದೃಷ್ಟಕರ. ಸತ್ತವರು ಸತ್ರು ಅಂತ ಹೇಳಿದ್ರೆ ಅವ್ರ ಪ್ರಾಣಕ್ಕೆ ಬೆಲೆನೇ ಇಲ್ಲ. ಎಲ್ಲ ದೇಶಗಳು, ಅಮೇರಿಕ ಇರ್ಬೋದು, ಲಂಡನ್ ಇರ್ಬೋದು, ಬೇರೆ ಬೇರೆ ಎಲ್ಲ ದೇಶಗಳು ಕೂಡ, ಇಸ್ರೇಲು, ಎಲ್ಲ ದೇಶನೂ ಈ ಒಂದು ಅಮಾಯಕ ಕೃತ್ಯವನ್ನ ಖಂಡಿಸಿಲ್ಲ. ಇದು ಯಾವ ರೀತಿ ಇಸ್ರೇಲಲ್ಲಿ ಹಮಾಸ್ ಉಗ್ರರು ಅಲ್ಲಿ ಸಂಭ್ರಮ ನಡೀತಾ ಇದ್ರೆ ಹೋಗಿ ಹತ್ಯಾಕಾಂಡವನ್ನ ಮಾಡಿದ್ರು, ಸೇಮ್ ಟೈಪ್ ಅನ್ನ ಅದೇ ಹಮಾಸ್ ಉಗ್ರರು ಬಂದು ಟ್ರೈನಿಂಗ್ ಕೊಟ್ಟು ಇವರಿಗೆ ಕಳಿಸಿರುವಂಥದ್ದು ಅನ್ನೋದು ಟ್ಯಾಲಿ ಆಗಿದೆ. ಈಗಾಗಲೇ ಮಾಹಿತಿ ಇರೋ ಪ್ರಕಾರ ಇದು ಟ್ಯಾಲಿ ಆಗಿದೆ, ಅಂದ್ರೆ ಪ್ರೀ ಪ್ಲಾನಡ್ ಆಗಿದೆ.